we have completed the holy yatra of Chardham, Rishikesh, and now we are in the city of Haridwar. This yatra is a journey. Journey always involves movement from one place to other place. The purpose of yatra is to have an external journey, convert into internal journey to reach the eternal journey. External has to be converted to the internal, and internal has to become eternal. This is yatra. External to internal, internal to eternal. That's why our ancestors designed the system of yatra in a very beautiful way. I'll explain that. External to the internal to the eternal. Okay, this you remember. This is all about spiritual journey. External to the internal to the eternal. ಈ ಪವಿತ್ರವಾದ 4 ಧಾಮಗಳ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದೇವೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್, ಬದ್ರಿನಾಥ್, ಋಷಿಕೇಶ ಮತ್ತು ಹರಿದ್ವಾರ. 4 ಧಾಮಗಳು ಮತ್ತು 2 ಪುಣ್ಯಕ್ಷೇತ್ರಗಳು. ಪವಿತ್ರವಾದ ತೀರ್ಥ ಸ್ನಾನ ಮಾಡಿದ್ದೇವೆ. ಈ ಯಾತ್ರೆ ಯಾಕೆ ಮಾಡ್ತೇವೆ? ನಮ್ಮ ಹಿಂದಿನವರು ಈ ನಮ್ಮ ಎಲ್ಲ ಹಬ್ಬಗಳಾಗಲಿ ಅಥವಾ ಪವಿತ್ರ ಕ್ಷೇತ್ರಗಳಾಗಲಿ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಹೊರಗಿನ ಪ್ರಯಾಣ ಯಾತ್ರೆ, ಅಂತರಂಗದ ಪ್ರಯಾಣ ಧ್ಯಾನ, ಹೊರಗಿನಿಂದ ಒಳಕ್ಕೆ, ಒಳಗಿನಿಂದ ಶಾಶ್ವತವಾದಕ್ಕೆ ಹೋಗಲಿಕ್ಕೆ ಒಂದು ದಾರಿ. ಹೊರಗಿಂದ ಒಳಕ್ಕೆ, ಒಳಗಿನಿಂದ ಶಾಶ್ವತವಾದಕ್ಕೆ. ಅದಕ್ಕೆ ಎಕ್ಸ್ಟರ್ನಲ್ ಟು ದಿ ಇಂಟರ್ನಲ್ ಟು ದಿ ಎಟರ್ನಲ್. ನಮ್ಮ ಉದ್ದೇಶ ಶಾಶ್ವತವಾದನ್ನು ಹುಡುಕೋದು. ಯಾವುದು ಶಾಶ್ವತವೋ ಅದೇ ಮೋಕ್ಷಧಾಮ, ಯಾವುದು ಅಶಾಶ್ವತವೋ ಅದೇ ಪ್ರಪಂಚ, ಅದೇ ಸಂಸಾರ. ಶಾಶ್ವತವೇ ಮೋಕ್ಷ, ಅಶಾಶ್ವತವೇ ಸಂಸಾರ. ಶಾಶ್ವತವಾದವನ್ನು ಹುಡುಕೋದೇ ನಮ್ಮ ಆಧ್ಯಾತ್ಮಿಕ ಪ್ರಯಾಣ. ನಾವು ಎಲ್ಲಾದರೂ ಬರ್ತೇವೆ, ಯಾಕೆ ಬರ್ತೇವೆ? ಬಂದಾಗ ಒಂದು ಅನುಭವ ಪಡೀಲಿಕ್ಕೆ. ಆ ದೇವಸ್ಥಾನ ನೋಡೋದು, ಈ ಪೂಜೆ ನೋಡೋದು, ಈ ಸ್ಥಾನ ನೋಡೋದು, ಆ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡೋದು, ಬಿಸಿಯಾದ ನೀರಿನ ಸ್ನಾನ ಮಾಡೋದು, ಒಂದು ಅನುಭವಕ್ಕೆ. ಯಾವ ಅನುಭವ? ಆ ಅನುಭವ ನಮ್ಗೆ ಆನಂದ ಕೊಡ್ತದೆ ಅಂತ ಅನುಭವ. ನಮ್ಮ ಇಡೀ ಪ್ರಯಾಣ ಆನಂದದ ಅನುಭವಕ್ಕೋಸ್ಕರ. ಅದು ಬಾಹ್ಯ ಪಯಣ. ಅದಕ್ಕೆ ಯಾತ್ರೆ ಅಂತ ಹೇಳೋದು. ಅದೇ ಯಾತ್ರೆನ ಆನಂದದ ಅನುಭವಕ್ಕೋಸ್ಕರ ಅಂತರಂಗದಲ್ಲಿ ಮಾಡಿದಾಗ ನಮ್ಮ ಅಂತರಂಗದ ಪ್ರಯಾಣ. ಆದರೆ ಬಾಹ್ಯ ಪ್ರಯಾಣ ಆಗಲಿ ಅಂತರಂಗದ ಪ್ರಯಾಣ ಆಗಲಿ 2 ಅಶಾಶ್ವತ. ಈ 2 ಪ್ರಯಾಣಗಳು ನಮ್ಗೆ ಯಾತಕ್ಕೆ ಮಾಡ್ತೇವೆ ಅಂದರೆ ಶಾಶ್ವತವಾದ ಏನಿದೆ ಅದನ್ನು ಹುಡುಕಲಿಕ್ಕೋಸ್ಕರ. ಬಾಹ್ಯದಿಂದ ಅಂತರಂಗಕ್ಕೆ, ಅಂತರಂಗದಿಂದ ಶಾಶ್ವತಕ್ಕೆ. ಇದೇ ನಮ್ಮ ಪ್ರಯಾಣ. ವಿ ಆರ್ ಡೂಯಿಂಗ್ ದಿ ಔಟ್ಸೈಡ್ ಜರ್ನಿ ಟು ಗೆಟ್ ಡಿಫರೆಂಟ್ ಎಕ್ಸ್ಪೀರಿಯನ್ಸಸ್. ವಿ ಗೋ ಟು ದ ಟೆಂಪಲ್, ವಿ ಫೀಲ್ ಹ್ಯಾಪಿ. ವಿ ಗೋ ಟು ದ ಪ್ಲೇಸ್ ವೇರ್ somebody realized divinity, we feel happy. We take a dip in the holy river, we feel happy. We go to a river and take bath, we feel happy. We see the nature, we feel happy. Constantly we are searching for happiness in the external. But anything external is temporary in nature. You cannot keep coming to the yatra every day. You try to capture in photo, but even photo only it is memories. So then we will do internal journey. Internal journey you can do every day. You start feeling happy through yoga, meditation.
from external to the internal, and from internal to the eternal, something which is beyond. External to the internal to the eternal is journey. Why we are going to eternal? Because whether external happiness or internal happiness we get from external or internal, both are temporary. We have a concept called samsara. Samsara means not the world. Samsara means whatever, sara means essence. The essence of which is temporary is called samsara. The essence of which is eternal is called moksha. Something which is temporary is called samsara, something is eternal is called moksha. That's all. We are trying to find the happiness in temporary, trying to find the happiness in the eternal is called moksha. So we have completed Char Dham Yatra. ಸಂಸಾರ ಅಂದರೆ ನಮ್ಮ ಕಲ್ಪನೆ ಇದೆ, ಪ್ರಪಂಚ ಅಂತ ಕಲ್ಪನೆ ಇದೆ. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅಂತ ಕಲ್ಪನೆ ಇದೆ. ಸಾರ ಅಂದರೆ ಅದರ ಒಳಗಿರುವುದು ಸತ್ವ. ಸಂಸಾರ ಅಂದರೆ ಯಾವುದರ ಸತ್ವ ಅಶಾಶ್ವತವ ಅದೇ ಸಂಸಾರ, ಯಾವುದರ ಸತ್ವ ಶಾಶ್ವತವ ಅದೇ ಮೋಕ್ಷ. ಆ ಸತ್ವ ಯಾವುದು ಶಾಶ್ವತವೋ ಅದಕ್ಕೆ ತತ್ವ ಅಂತ ಹೇಳೋದು. ಯಾವುದು ಶಾಶ್ವತವೋ ಅದೇ ತತ್ವ, ಅದೇ ಮೋಕ್ಷ. ಯಾವುದು ಅಶಾಶ್ವತವೋ ಅದೇ ಸಂಸಾರ. ಅಶಾಶ್ವತ ಏನು? ಅಶಾಶ್ವತವಾದ ಆನಂದವನ್ನು ಕೊಡೋದು. ಆನಂದ ಕೊಡ್ತದೆ ಸಂಸಾರದಲ್ಲಿ, ಏನೂ ಸ್ವಲ್ಪ ಆನಂದ ಇದೆ, ಆದರೆ ಅಶಾಶ್ವತವಾದ. ಯಾವುದು ಶಾಶ್ವತವಾದ ಆನಂದ ಕೊಡ್ತದೋ ಅದೇ ಮೋಕ್ಷ, ಯಾವುದು ಅಶಾಶ್ವತ ಆನಂದ ಕೊಡ್ತದೋ ಅದೇ ಸಂಸಾರ ಅಷ್ಟೇ. ಅಶಾಶ್ವತದಿಂದ ಶಾಶ್ವತಕ್ಕೆ ಪ್ರಯಾಣ, ಹೊರಗಿನಿಂದ ಒಳಕ್ಕೆ, ಒಳಕ್ಕಿಂದ ಶಾಶ್ವತಕ್ಕೆ, ಇದೇ ಮೋಕ್ಷ. ಇದನ್ನು ನಮ್ಮ ಹಿಂದಿನವರು ಭಾಳ ಸುಂದರವಾಗಿ ಒಂದು ವ್ಯವಸ್ಥೆ ಮಾಡಿದರು. ಆ ವ್ಯವಸ್ಥೆಯನ್ನು, ಯಾತ್ರೆಗಳ ವ್ಯವಸ್ಥೆ ಬಗ್ಗೆ ನಾನು ಹೇಳೋ ಚಿಂತನೆ ಮಾಡೋಣ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತೀಶ್ಚೈವ ಸಪ್ತೈತೆ ಮೋಕ್ಷದಾಯಿಕಾ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತೀಶ್ಚೈವ ಸಪ್ತೈತೆ ಮೋಕ್ಷದಾಯಿಕಾ. Moksha means to get liberation. They have said 7 cities are important. To get liberation, 7 cities are important. What are they? Ayodhya, Mathura, Maya, Avantika, Puri, Dwaravati, Kashi, Kanchi, Dwaraka. Puri is not the city. Kashi, Kanchi, and Dwaraka. Now you have got a formula for moksha. What you do? You take a house there, settle there. Okay? This city is called Haridwar, or it's called Mayavati. Mayapuri. Okay? So you got a formula for moksha, no? Take a house in Kashi, settle there. Permanent moksha. Take a house in Haridwar and settle there. Moksha guaranteed, because they are gateways to moksha. But then you have to struggle for water, to struggle for electricity, struggle for getting a house. But then you will get moksha. Is that moksha? Or they are telling something more deeper?
ಸೊ ಆಲ್ವೇಸ್ ಡೋಂಟ್ ಗೆಟ್ ಸ್ಟಕ್ ಟು ದಿ ಸೂಪರ್ಫಿಷಿಯಲ್, ಗೋ ಟು ದಿ ಡೀಪರ್. ಅಂಡರ್ಸ್ಟ್ಯಾಂಡ್? ಸೊ ಟೇಕ್ ಎ ಬಾತ್ ಇನ್ ಎವ್ರಿ ಡೇ ಇನ್ ಟ್ಯಾಪ್ ವಾಟರ್ ಆಲ್ಸೋ. ಗಂಗಾ ವಾಟರ್ ಕಮ್ಸ್ ಓನ್ಲಿ ಹಿಯರ್. Right? Those people who are in this city, they are guaranteed moksha. Are we looking at the superficial or the essential? Don't fall for the external. Go to the essential. ನಮ್ಮ ಹಿಂದಿನವ್ರು ಹೇಳಿದರು, ಮೋಕ್ಷಕ್ಕೋಸ್ಕರ 7 ನಗರಗಳಿದ್ದಾವೆ. ಯಾವುದು? ಅಯೋಧ್ಯೆ, ಮಥುರೆ, ಮಾಯಾಪುರಿ ಅಂದರೆ ಇದು ಹರಿದ್ವಾರ, ಕಾಶಿ, ಕಾಂಚಿ ಮತ್ತು ದ್ವಾರಕ. ರೈಟ್? ಎಷ್ಟದು? ಅವಂತಿಕ ಅಂದರೆ ಮಧ್ಯಪ್ರದೇಶದಲ್ಲಿ. ಓಕೆ. ಸೊ ಈ 7 ನಗರಗಳಿಗೆ ಹೋದರೆ ನಿಮ್ಗೆ ಮೋಕ್ಷ ಅಂತ ಗೊತ್ತಾಯ್ತು. ಗ್ಯಾರಂಟಿ ತಾನೆ? ನಿಮ್ಗೆ ಮೋಕ್ಷ ಸಿಗಬೇಕಲ್ಲ, ಒಂದು ಕೆಲಸ ಮಾಡಿ, ಅಲ್ಲೊಂದು ಮನೆ ತಗೊಂಡು, ಆಯಿತಾ? ಅಲ್ಲಿ ಮನೆ ತಗೊಂಡು ಅಲ್ಲಿ ಜೀವನ ಮಾಡಿ, ಮೋಕ್ಷ ಗ್ಯಾರಂಟಿ ಅಲ್ವಾ? ಈ ಊರಿನಲ್ಲಿ ಹರಿದ್ವಾರ ಒಂದು ಮನೆ ತಗೊಂಡ್ಬಿಡಿ. ನಿಮ್ಗೇನೋ ಮನೆ ಇದ್ದಿದ್ದು ಮಾರಿಗಿರಿ ಬಿಟ್ಟು, ಯಾಕಂದ್ರೆ ಮೋಕ್ಷ ಸಿಗೋದು ಭಾಳ ಇಂಪಾರ್ಟೆಂಟು. ಒಂದು ಸಣ್ಣ ಮನೆ ತಗೊಂಡು ಇಲ್ಲಿ ಬೆಂಗಳೂರು ಹರಿದ್ವಾರದಲ್ಲಿ ಬಿಡಿ, ದಿನ ಗಂಗಾ ಸ್ನಾನ, ಒಳ್ಳೆ ಊರು, ಮೋಕ್ಷ ಗ್ಯಾರಂಟಿ ಅಲ್ವಪ್ಪ. ಮೋಕ್ಷದ ಅರ್ಥ ಬಾಹ್ಯ ಅರ್ಥ ತಗೋಬೇಡಿ. ಯಾಕಂದರೆ ಬಾಹ್ಯ ಅರ್ಥ ತಗೊಂಡ್ರೆ ನೀವು ದಾರಿ ತಪ್ಪಿ ಹೋಗ್ಬಿಡ್ತೀರಾ. ನಮ್ಮ ಹಿಂದಿನವ್ರು ಏನು ಹೇಳಿದ್ರು ಅದರ ಒಳಗಿನ ಅರ್ಥ ತಿಳ್ಕೊಳ್ಳಿ. ಆ ಒಳಗಿನ ಅರ್ಥ ತಿಳ್ಕೊಂಡಾಗ ನಿಜವಾದ ಜ್ಞಾನ ಬರ್ತದೆ. ಬಾಹ್ಯ ಅರ್ಥಕ್ಕೆ ಸಿಕ್ಕಾಕೊಬಿಡಿ. ಬಾಹ್ಯ ಅರ್ಥಕ್ಕೆ ಸಿಕ್ಕೊಂಡ್ಬಿಟ್ರೆ ಏನೇನೋ ತಪ್ಪು ಮಾಡಿಬಿಡ್ತೇವೆ ನಾವು. These 7 cities refer not to the external but to the internal. They are not about the external, they are about the internal. Because you cannot understand the internal, they have given the name external. To make you understand about the internal, because earlier they didn't have a PowerPoint projector, a screen, a way of representation. So to tell them about the internal, they give the external reference. So the external reference you have to take and go to the internal. So these refer to the 6 chakras in the human body. Mooladhara, Swadhisthana, Manipura, Anahata, Vishuddha, Adna and Sahasrara. So these 7 chakras represent these cities. Through the means of external, they have tried to indicate the internal, because that is the way they can communicate. Over a period of time, we lose this reference because we don't understand the symbology and methodology of our ancestors, and we fall for the external, confuse the reality. ನಮ್ಮ ಹಿಂದಿನವರಿಗೆ ಜನರಿಗೆ ಹೇಳಬೇಕಾದ್ರೆ 2 ದಾರಿ. ಒಂದು ಕಥೆಗಳ ರೂಪದಲ್ಲಿ ಹೇಳಬೇಕು, ಇನ್ನೊಂದು ಸಂಕೇತ ರೂಪದಲ್ಲಿ ಹೇಳಬೇಕು. ಹಿಂದಿನ ಕಾಲದಲ್ಲಿ ಸಿನಿಮಾ ಇರಲಿಲ್ಲ, ಪ್ರಾಜೆಕ್ಟರ್ ಇರಲಿಲ್ಲ. ಅವ್ರಿಗೆ ಹೇಳಬೇಕು, ಜನರಿಗೆ ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ಒಂದು ವಿಗ್ರಹಗಳ ಮೂಲಕ ಅಥವಾ ಸಂಕೇತಗಳ ಮೂಲಕ ಹೇಳಬೇಕಾಗಿತ್ತು. ವಿಗ್ರಹಗಳ ಮೂಲಕ ಭಗವಂತನ ಗುಣಗಳನ್ನು ಹೇಳಿದರು. ಈ ನಗರಗಳ ಮೂಲಕ ನಮ್ಮ ಅಂತರಂಗದ ಗುಣಗಳನ್ನು ಹೇಳಿದರು. ನಮ್ಮ ಅಂತರಂಗದ ಗುಣ ಏನು? ನಮ್ಮಲ್ಲಿ 7 ಚಕ್ರಗಳಿದ್ದಾವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಮತ್ತು ಸಹಸ್ರಾರ. ಸಹಸ್ರಾರ ಅಂದರೆ ಮೋಕ್ಷಧಾಮ. ಒಳಗಿನ ಪ್ರಯಾಣ ಮಾಡಿ ಅಂತ ಹೇಳಿದ್ರು. ನಾವು ಅರ್ಥ ಆಗದೆ ದಾರಿ ತಪ್ಪಿ ಹೋಗ್ಬಿಟ್ವಿ.
ಯಾಕಂದರೆ ಹಿಂದಿನವರು ಹೇಳೋ ಭಾಷೆ ನಮ್ಗೆ ಅರ್ಥ ಆಗೋಲ್ಲ. ಈ 7 ನಗರಗಳ ಮೂಲಕ ನಮಗೆ ಒಳಗಿನ ಪ್ರಯಾಣದ ಬಗ್ಗೆ ಹೇಳಿದರು. ಆ ಒಳಗಿನ ಪ್ರಯಾಣ ತಿಳಿದೆ ನಾವೇನು ಮಾಡಿದ್ವಿ, ಹೊರಗಿನ ಪ್ರಯಾಣಕ್ಕೆ ಸಿಕ್ಕಾಕೊಂಡ್ಬಿಟ್ಟಿವಿ. ಯಾತ್ರೆ ಮಾಡಿದ್ದೇ ಮಾಡಿದ್ದು. ಯಾತ್ರೆ ಅಂದರೆ ಜಾತ್ರೆ, ಮಾಡಿದ್ದು. ಒಳಕ್ಕೆ ಹೋಗಲೇ ಇಲ್ಲಲ್ಲಪ್ಪ ಮನಸ್ಸು. ನಮ್ಮಲ್ಲಿರೋ ಮೂಲ ಆಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರಾರ ಚಕ್ರದ ಮೂಲಕ ಆಜ್ಞ, ಇದು ಚಕ್ರಗಳು. ಈ ಚಕ್ರಗಳ ಮೂಲಕ ಮೋಕ್ಷಧಾಮವಾದ ಸಹಸ್ರಾರಕ್ಕೆ ಹೋಗೋದೇ ಯಾತ್ರೆ, ಉಳಿದವೆಲ್ಲ ಜಾತ್ರೆ. ಇದನ್ನು ನಗರಗಳ ಮೂಲಕ ಹೇಳಿದರು. ಅದನ್ನು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರು. ಆ 7 ನಗರಗಳು ಯಾವುದು? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ. ಪುರಿ ಅಂದರೆ ನಗರ. ಓಕೆ, ಸೊ ಪುರಿ ಅಂದರೆ ನಗರ. ಸೊ ಇನ್ ಏನ್ಷಿಯಂಟ್ ಟರ್ಮಿನಾಲಜಿ, ಪುರಿ ಮೀನ್ಸ್ ಸಿಟಿ. ಪುರಿ ಮೀನ್ಸ್ ದಿ ಮೀನಿಂಗ್ ಆಫ್ ಸಿಟಿ ಇಸ್ ಕಾಲ್ಡ್ ಪುರಿ. Pura. Each city in earlier days was covered by a fort and that had gates. That's why the Jagannath Puri, where Lord Jagannatha stays. Our body is also called Puri. Puri means city. Just like any other city has a gates, this body also has 9 gates. Navadware Purihi. 9 gates. A city with 9 gates is our body. Okay. You count the gates. Eyes, ears, all those things are gates. What goes input and what goes output. These are called gates. Jagannatha Puri is Lord Jagannatha stays there. And what is our body? Our body is called Brahmapuri, where Brahman stays. Where Bhagavan stays, that body is called Brahmapuri. This is the body called Brahmapuri. The same Lord stays in us. So this body is called Brahmapuri. This body has 9 gates. That's why it's called Puri. Okay? And to attain that Brahman, to realize that Brahman in this city is called Moksha. That's called Moksha Dhama. And where is that Moksha Dhama? Sahasrara is the Moksha Dhama. Nothing else, nowhere else. ಪುರಿ ಅಂದರೆ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ. ರೈಟ್? ಪುರಿ ದ್ವಾರಕಾವತಿಶ್ಚೈವ ಸಪ್ತೈತಿ ಮೋಕ್ಷದಾಯಕ. ಪುರಿ ಮೀನ್ಸ್ ಆ ಪುರಿ ಅಂದರೆ ಇದು ಜಗನ್ನಾಥ ಪುರಿ ಬಗ್ಗೆ ಹೇಳ್ತಾ ಇಲ್ಲ. ಪುರಿ ಅಂದರೆ ನಮ್ಮ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಒಂದು ಊರಿಗೆ ಒಂದು ಕೋಟೆ ಇರ್ತಿತ್ತು. ಆ ಕೋಟೆಗೆ ಬಾಗಿಲುಗಳು ಇರ್ತದೆ, 9 ಬಾಗಿಲುಗಳು ಇರ್ತದೆ. ಅದಕ್ಕೆ ಈಗ ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ 9 ಬಾಗಿಲು ಇರ್ತವೆ. ಅದಕ್ಕೆ ಪುರ ಅಂತ ಹೇಳೋದು. ಆ ಬಾಗಿಲಿಂದ ಒಳಗೆ ಹೋಗ್ಬೋದು, ಹೊರಗೆ ಹೋಗ್ಬೋದು. ಅದೇ ರೀತಿ ನಮ್ಮ ದೇಹ ಕೂಡ 9 ಬಾಗಿಲುಗಳಿರುವ ನಗರ. ರೈಟ್? ಒಂದು ನಗರದಲ್ಲಿ ಏನೇನಿರ್ತದೆ? ನೀರಿನ ವ್ಯವಸ್ಥೆ ಇರ್ತದೆ, ಕಡೆಗೆ ಕಸ ಎಲ್ಲ ಹೋಗುವ ವ್ಯವಸ್ಥೆ ಇರ್ತದೆ, ಅಲ್ಲಿ ಕ್ಲೀನಿಂಗ್ ಮಾಡುವ ವ್ಯವಸ್ಥೆ ಇರ್ತದೆ, ಅಲ್ಲಿ ಒಳಗೆ ಹೋಗ್ತದೆ, ಕೆಲವು ಹೊರಗೆ ಬರ್ತದೆ. ನಮ್ಮ ದೇಹದಲ್ಲಿ ಎಲ್ಲ ಇಲ್ಲೂ ಏನಪ್ಪ, ಸ್ವಲ್ಪ ಒಳಗೆ ಹೋಗುತ್ತೆ, ಅದು ಖಾಲಿ ಆಗುತ್ತದೆ, ಕ್ಲೀನ್ ಆಗ್ತದೆ, ಹೊರಗೆ ಹೋಗ್ತದೆ. ನಮ್ಮ ದೇಹ ಕೂಡ ಒಂದು ನಗರ. ಇದಕ್ಕೆ 9 ಬಾಗಿಲುಗಳು. ಜಗನ್ನಾಥಪುರಿಯಲ್ಲಿ ಜಗನ್ನಾಥ ಇದ್ದಾನೆ. ಯಾರು? ವಿಶ್ವದ ಒಡೆಯ. ನಮ್ಮ ದೇಹದಲ್ಲಿ ಯಾರಿದ್ದಾನೆ? ನಾನಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ?
ನಾನಲ್ಲ ಅದು. ಆ ಭಗವಂತ ಬ್ರಹ್ಮ ಈ ಪುರಿಯಲ್ಲಿ ವಾಸ ಮಾಡಿದ್ದಾನೆ. ಅದಕ್ಕೆ ಈ ದೇಹಕ್ಕೆ ಬ್ರಹ್ಮಪುರಿ ಅಂತ ಹೇಳೋದು. ನೀವೇನು ತಿಳ್ಕೊಂಡಿದ್ದೀರಾ? ಇದು ನಿಮ್ಮ ಮನೆ ಅಂತ ತಿಳ್ಕೊಂಡಿದ್ದೀರಾ? ಇದು ನಿಮ್ಮ ಮನೆ ಅಲ್ಲ, ಇದು ಭಗವಂತನ ಮನೆ, ಭಗವಂತನ ಊರು. ಇದು ಬ್ರಹ್ಮಪುರಿ. ಆ ಬ್ರಹ್ಮನ ಸ್ಥಾನ ಯಾವುದು? ಸಹಸ್ರಾರ. ಇದಕ್ಕೆ ಹೋಗುವ ಬಾಗಿಲುಗಳು ಯಾವುದು? ಇದಕ್ಕೆ ಹೋಗುವ ದ್ವಾರಗಳು ಯಾವುದು? ಅದೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆತ್ಮ, ಸಹಸ್ರಾರ. ಇದನ್ನೇ ದೇವಸ್ಥಾನದ 7 ಬಾಗಿಲುಗಳು ಅಂತ ಹೇಳಿದ್ದು. ನೀವು ಹೋಗ್ತೀರಾ ಎಲ್ಲಿಗೆ? ದೇವಸ್ಥಾನಕ್ಕೆ. ಅದಕ್ಕೆ 7 ಬಾಗಿಲುಗಳಿದಾವಪ್ಪ ಅಂತ. ಆ 7 ಬಾಗಿಲುಗಳು ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಇದನ್ನು ಗೊತ್ತಿಲ್ಲದೆ ನಾವು ಯಾತ್ರೆಗಳನ್ನು ಮಾಡಿದ್ದು. ಯಾತ್ರೆ ಅಂದರೆ ಜಾತ್ರೆ ಆಗಿಬಿಡ್ತು. ಒಳಗಿನ ಪ್ರಯಾಣ ಶುರುವಾಗಲಿಲ್ಲಪ್ಪ, ಬರೀ ಹೊರಗಿನ ಪ್ರಯಾಣ ಮಾಡಿದ್ದು. ಖರ್ಚು ಕೂಡ, ಸುಸ್ತು ಕೂಡ ಆಗ್ತದೆ. ಆದರೆ ಒಳಗಿನ ಪ್ರಯಾಣ ಮಾಡಬೇಕು ಅನ್ನೋದಕ್ಕೋಸ್ಕರ ಮುಂಚಿನ ಕಾಲದಲ್ಲಿ ಹೇಳಿದ್ದು ಈ ನಗರಗಳ ಮೂಲಕ. ಆಯಿತಾ? ಈಗ ಒಂದೊಂದಾಗಿ ನೋಡೋಣ. ಮೂಲಾಧಾರ, ಅದಕ್ಕೆ ದ್ವಾರಕ ಅಂತ ಹೇಳೋದು. ದ್ವಾರ ಅಂದರೆ ಬಾಗಿಲು. ದ್ವಾರಕ ಅನ್ನೋದು ಶ್ರೀಕೃಷ್ಣನ ಇದ್ದ ಸ್ಥಳ ಮುಂಚಿನ ಕಾಲದಲ್ಲಿ. ಆ ಶ್ರೀಕೃಷ್ಣನ ಇದ್ದ ಜಾಗಕ್ಕೆ ದ್ವಾರಕ ಅಂತ ಹೇಳೋದು. ಆ ದ್ವಾರಕ ಅನ್ನೋದು ಒಂದು ಪೋರ್ಟ್ ಸಿಟಿ ಆಗಿತ್ತು. ಅಂದರೆ ಯಾವುದು? ವ್ಯಾಪಾರ ಕೇಂದ್ರ. ಹಡಗುಗಳು ಬರೋದು ಹೋಗೋದು ವ್ಯಾಪಾರ ಕೇಂದ್ರ ಆಗಿತ್ತು. ನಮ್ಮ ಮೂಲಾಧಾರ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಶರೀರ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಇಡೀ ವ್ಯಾಪಾರ ಈ ಪೃಥ್ವಿ ತತ್ವದಲ್ಲಿ ನಡೀತಾ ಇದೆ. ಪ್ರಪಂಚದ ಬಾಹ್ಯ ಪ್ರಪಂಚದಲ್ಲಿ ವ್ಯಾಪಾರ. ಅದಕ್ಕೆ ದ್ವಾರಕ ಅಂತ ಹೇಳಿ. ದಿ ಏನ್ಷಿಯಂಟ್ ಸಿಟಿ ಆಫ್ Dwaraka was the place where Sri Krishna was staying. Dwaraka was a port city. A port city has a transaction. Business happens with the external world. Many ships landed in Dwaraka and went out as a business transaction. We went to a place called Lothal in Gujarat. The Lothal was a small city during Mohenjo-daro time, and that during Harappan and Mohenjo-daro civilization time, Indus Valley civilization. In that small city, there was a port. They were doing transaction with 150 countries at that time. Maybe 5,000 years back, through the port city. So the port city represents Dwaraka. Our Mooladhara Chakra represents our body consciousness. Mooladhara Chakra represents the physical world, the physical transaction. That's why it's called Dwaraka. It's also a gateway to the moksha. When we focus on the external, it becomes port city. When you understand Krishna, it becomes a gateway to moksha. That's why Dwaraka is Mooladhara. And you say, okay, Dwaraka is Mokshadayika, and let me go and stay in Dwaraka. You will miss the point. Mooladhara is a Dwaraka. It's a gate. Okay? It's a gate to Krishna. Don't stay in Mooladhara also. ದ್ವಾರಕ ಅಂದು ಹಿಂದಿನ ಕಾಲದಲ್ಲಿ ವ್ಯಾಪಾರ ಕೇಂದ್ರ ಆಗಿತ್ತು. ದ್ವಾರಕ ಅಂದರೆ ವ್ಯಾಪಾರ ಕೇಂದ್ರ ಆಗಿತ್ತು. ಎಲ್ಲ ವಿಶ್ವದಿಂದ ಎಲ್ಲ ಕಡೆ ವ್ಯಾಪಾರ ಮಾಡೋರು ಅಲ್ಲಿ ಬರ್ತಾಯಿದ್ರು. ಅದಕ್ಕೆ ಪೋರ್ಟ್ ಸಿಟಿ ಅಂತ ಹೇಳೋದು. ನಾವು ಲೋತಾಲ್ ಒಂದು ಕಡೆ ಹೋಗಿದ್ವಿ. ಲೋತಾಲಲ್ಲಿ ಮೊಹೆಂಜಾದರೋ ಅಥವಾ ಹರಪ್ಪ ಮೊಹೆಂಜಾದರೋ ಕಾಲದ್ದು
5,000 ವರ್ಷ ಮುಂಚೆ. ಅಲ್ಲಿ 150 ದೇಶಗಳಿಂದ ಜನ ಬಂದು ವ್ಯಾಪಾರ ಮಾಡ್ತಾರೆ. ಅದೇ ರೀತಿ ಮೂಲಾಧಾರ ಚಕ್ರ ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು. ನಾವು ಹೊರಗಿನ ಪ್ರಪಂಚ ವ್ಯವಹಾರ ಮಾಡಬೇಕಾದ್ರೆ ದೇಹ ಬೇಕು. ಅದು ದ್ವಾರಕ, ಅದು ಕೃಷ್ಣನ ಇರುವ ಸ್ಥಳ. ಸೊ ಕೃಷ್ಣನ ಇರುವ ಸ್ಥಳ ಅಂತ ಕಂಡಾಗ ನಮಗೆ ಅದು ಮೋಕ್ಷದಾಯಕ. ಇಲ್ಲದ್ರೆ ಬರೀ ವ್ಯಾಪಾರದ ಕೇಂದ್ರ ಅದು. ಕಡೆಗೆ ಎರಡನೇದು, ದಿ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಕಾಂಚಿ. ಕಾಂಚಿ ಇಲ್ಲಿ ಇರುವುದು ಯಾರು? ಕಾಮಾಕ್ಷಿ. ದಿ ಸೆಕೆಂಡ್ ಸೆಂಟರ್ ಇಸ್ ಕಾಲ್ಡ್ ಕಾಂಚಿ. ಕಾಂಚಿ ರೆಪ್ರೆಸೆಂಟ್ಸ್ ಕಾಮಾಕ್ಷಿ. ವಾಟ್ ಈಸ್ ಕಾಮಾಕ್ಷಿ? Kama means desire, right? Akshi means eyes. Kamakshi means the eyes on the desire. The Swadhisthana represents eyes on the desire. That's called Swadhisthana. Swadhisthana chakra represents the Kamakshi, because our desires arise from the Swadhisthana chakra. Swadhisthana is related to sex glands. Sex is related to desire. All kinds of desires are related to sex only. Every kind of desire is related to sex only. Okay, except moksha. So Kamakshi or Kanchi represents Swadhisthana. Now if you remember the Kamakshi Devi, one who grants the desire, then it becomes Moksha Karika. And when you want to buy sarees, where you go? Kanchi. And why do you buy sarees? Marriage. And what is marriage is all about? That's why Swadhisthana Chakra is Kanchi. Okay? And this Kamakshi. If you understand the purpose of Swadhisthana Chakra, what we use, that's for desires, then it's the external world. If you understand Kamakshi, the Devi who grants the desire, then you will get into moksha. That's why, okay, when they said Ayodhya, Mathura, Maya, Kashi, Kanchi, Avantika, Puri, Dwaravati, Chaiva, Saptaidi, Mokshadayaka doesn't mean go to that city and stay there. Go to the internal city and stay there. Don't even stay there, go up. Right? ಎರಡನೇ ಚಕ್ರ ಸ್ವಾದಿಷ್ಠಾನ. ಸ್ವಾದಿಷ್ಠಾನ ಏನಕ್ಕೆ ಸಂಬಂಧಪಟ್ಟದ್ದು? ಕಾಮ. ನಮ್ಮ ಎಲ್ಲ ಕಾಮ ಕೂಡ ಸ್ವಾದಿಷ್ಠಾನ ಚಕ್ರ ಬಂದ್ವಿ. ಕಾಮ ಅಂದರೆ ಆಶೆ. ಆಯ್ತಾ? ಅದಕ್ಕೆ ಸ್ವಾದಿಷ್ಠಾನ ಅಂತ ಹೇಳೋದು. ನೀವು ಮದುವೆಗೆ ಸೀರೆ ತಗೊಳ್ಬೇಕಾದ್ರೆ ಎಲ್ಲಿ ಹೋಗ್ತೀರಾ? ಕಾಂಚಿ ಅಲ್ವಾ? ನಮ್ಮ ಕಾಮಗಳನ್ನು ಕಾಮಕ್ಕೆ ಕಾರಣ ನಮ್ಮ ಸ್ವಾದಿಷ್ಠಾನ ಚಕ್ರ. ಆ ಕಾಮದ ಬಗ್ಗೆ ಚಿಂತನೆ ಮಾಡಿದಾಗ ನಾವು ಬಾಹ್ಯ ಪ್ರಪಂಚಕ್ಕೆ ಹೋಗ್ತೇವೆ. ಆ ಕಾಮವನ್ನು ನಮ್ಮ ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡುವ ದೇವಿಯ ಬಗ್ಗೆ ಚಿಂತನೆ ಮಾಡಿದಾಗ ಕಾಮಾಕ್ಷಿಯ ಬಗ್ಗೆ ಚಿಂತನೆ ಮಾಡ್ತೇವೆ. ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ದ್ವಾರಕೆಯಲ್ಲಿ ಕೃಷ್ಣ, ಕಾಮಾಕ್ಷಿ ಸ್ವಾದಿಷ್ಠಾನ. Manipura chakra, the third chakra is called Manipura. Ayodhya. Ayodhya means something which cannot be defeated, something which is impregnable, something which is powerful. Okay, so that's called Ayodhya. Ayodhya refers to Manipura chakra. The Manipura chakra is center for your willpower. So whatever you want to do in life arises from the Manipura chakra. That's the external world. So that is called Ayodhya. Ayodhya means something which you can conquer in the world. Ayodhya was also a kingdom of Rama. When you go to the external world, Ayodhya becomes your willpower. When you go to the internal world, it becomes Rama. Rama is Dharma.
ಸೊ ವೆನ್ ಯು ಟರ್ನ್ ದ ಮೈಂಡ್ ಔಟ್ವರ್ಡ್ಸ್, it is the will and desire to succeed. When you turn the mind inwards, it's Rama. That's why Ayodhya is Manipura Chakra. It is the center of our energy, our source. ಅಯೋಧ್ಯೆ ಅಂದರೆ ಮಣಿಪುರ ಚಕ್ರ. ಯಾವುದಕ್ಕೋಸ್ಕರ? ನಮ್ಮ ಶಕ್ತಿಯ ಕೇಂದ್ರ ಅದು. ಅಯೋಧ್ಯೆ ಅಂದರೆ ಯಾವುದನ್ನು ಸೋಲಿಸ್ಲಿಕ್ಕಾಗಲೋ ಅದು ಅಯೋಧ್ಯೆ. ನಮಗೆ ಏನಾದ್ರು ಮಾಡಬೇಕಂತ ಛಲ ಬಂದರೆ ಅದನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಯೋಧ್ಯೆ ಅಂತ ಹೇಳೋದು. ಅದು ಒಳಗಿನ ಪ್ರಯಾಣದಲ್ಲಿ ಅಯೋಧ್ಯೆ ಯಾರದ ನಗರ? ರಾಮನ ನಗರ. ಒಳಗೆ ರಾಮ, ಹೊಳಗೆ ನಮ್ಮ ಇಚ್ಛಾಶಕ್ತಿ. ಹೊರಗೆ ಇಚ್ಛಾಶಕ್ತಿ ಆಗುತ್ತೆ, ಒಳಗೆ ಹೋದರೆ ರಾಮ ಆಗುತ್ತೆ. ರಾಮ ಅಂದರೆ ಧರ್ಮ ಆಗ್ತದೆ. ನಮ್ಮ ಮನಸ್ಸು ಯಾವಾಗ ಮಣಿಪುರ ಚಕ್ರದ ಕಡೆ ತಿರುತ್ತದೋ, ಧರ್ಮದ ಕಡೆ ತಿರುತ್ತದೋ, ಆವಾಗ ಮೋಕ್ಷಕ್ಕೆ ಕಾರಣ ಆಗುತ್ತದೆ. ಹೊರಗಡೆ ತೆಗೆದುಕೊಂಡಾಗ ಸಂಸಾರಕ್ಕೆ ಕಾರಣ ಆಗ್ತದೆ. Fourth chakra is called Anahata. It's called Mathura. Adaram Maduram Vadanam Maduram, sweetness, Madhura. The love, which is embodiment of love, which is that Sri Krishna. It's called Anahata. When it goes to the external world, it becomes attachment. When it comes to internal world, it becomes pure love, embodiment of Krishna. That's called Anahata Chakra. ನಾಲ್ಕನೇ ಚಕ್ರ ಅನಾಹತ, ನಮ್ಮ ಹೃದಯ ಕೇಂದ್ರ. ಅದರ ಕೇಂದ್ರ ಯಾವುದು? ಮಥುರ. ಹೊರಗಡೆ ಮನಸ್ಸು ತಿರುಗಿದಾಗ ಅದು ಮೋಹ ಆಗ್ತದೆ. ಶ್ರೀಕೃಷ್ಣ ಅಂತ ಒಳಗಡೆ ತಿರ್ಕೊಂಡಾಗ ಅದು ಪ್ರೇಮ ಆಗ್ತದೆ. ಶ್ರೀಕೃಷ್ಣ ಬೆಳೆದದ್ದು ಮಥುರೆಯಲ್ಲಿ. ಮಥುರ ಅಂದರೆ ಸಿಹಿ, ಅದು ಒಳಗೆ. ಅದು ನಾಲ್ಕನೇ ಚಕ್ರ. ಅವಂತಿಕಾ, ದಿ ಫಿಫ್ತ್ ಸೆಂಟರ್ ಇಸ್ ಕಾಲ್ಡ್ ಅವಂತಿಕಾ. ದಿಟ್ಸ್ ಕಾಲ್ಡ್ ವಿಶುದ್ಧ. ವಿಶುದ್ಧ ಇಸ್ ಅ ಸೆಂಟರ್ ಆಫ್ ಎಕ್ಸ್ಪ್ರೆಷನ್. ಓಕೆ, ದಟ್ ವಾಸ್ ಎ ಸಿಟಿ ಕಾಲ್ಡ್ ಅವಂತಿಕಾ. Okay, Avantika is in Madhya Pradesh. That was the center of literature and art, center of creativity. That's why the throat is the center of our creativity. That's why Avantika refers to our throat center. Many great poets were born in Avantika. It was a great city. ನಾಲ್ಕನೇ ಚಕ್ರ ಅವಂತಿಕ ಅಂದರೆ ವಿಶುದ್ಧ. ಆ ವಿಶುದ್ಧ ಚಕ್ರ ಅವಂತಿಕಾ ನಗರಕ್ಕೆ ಸಂಬಂಧಪಟ್ಟದ್ದು. ಅವಂತಿಕಾ ಮಧ್ಯಪ್ರದೇಶದಲ್ಲಿ ಇರುವುದು. ಮಧ್ಯಪ್ರದೇಶದ ಹಿಂದಿನ ಕಾಲದಲ್ಲಿ ವಿಕ್ರಮಾದಿತ್ಯ ಅಂತ ರಾಜ ಇದ್ದ, ದೊಡ್ಡ ರಾಜ. ಆ ಮಧ್ಯಪ್ರದೇಶದಲ್ಲಿ ಬಹಳ ಜನ ಕವಿಗಳು ಹುಟ್ಟಿದರು, ಸಾಹಿತ್ಯಕಾರರು ಹುಟ್ಟಿದರು. ಹಾಗಾಗಿಬಿಟ್ಟು ಆ ಅವಂತಿಕಾ ನಗರ ಇದೆಯಲ್ಲ, ನಿಮ್ಮ ಸಾಹಿತ್ಯ ಕವಿತೆಗೆ ಸಂಬಂಧಪಟ್ಟದ್ದು. ನಿಮ್ಮ ಕಂಠ ಸ್ಥಾನ ಅವಂತಿಕ, ವಿಶುದ್ಧಿ ಚಕ್ರ. ನಿಮ್ಮ ಸಾಹಿತ್ಯ ಮತ್ತು ಕವನಗಳಿಗೆ ಇದು ಸ್ಥಾನ. ಆ ಹೊರಗಡೆ ತಿರುಗಿದಾಗ, ಹೊರಮುಖ ಆದಾಗ ಅದು ಸಾಹಿತ್ಯ ಕವನ ಆಗುತ್ತೆ. ಒಳಗಡೆ ತಿರುಗಿದಾಗ ಆತ್ಮ ವಿಚಾರಗಳು ಬಾಯಿಂದ ಹರಿದು ಬರ್ತವೆ. ಅದಕ್ಕೆ ಸರಸ್ವತಿ ಅಂತ ಹೇಳೋದು. ಇದು ಸರಸ್ವತಿಯ ಸ್ಥಾನ. ಯಾರ ಒಳಗೆ ಅಂತರ್ಮುಖವಾಗಿ ಮನಸ್ಸು ತಿರುಗಿದಾಗ ಜ್ಞಾನ ಬರ್ತದೋ ಅವರ ಬಾಯಿಯಿಂದ ಜ್ಞಾನ ಹೊರಗೆ ಬರ್ತದೆ, ಜ್ಞಾನ ಗಂಗೆ ಬರ್ತದೆ. ಅದೇ ಸರಸ್ವತಿ. ಹೊರಗಡೆ ತಿರುಗಿದಾಗ ಕವನ ಆಗ್ತದೆ, ನಾಟಕ ಆಗುತ್ತದೆ, ಚಿತ್ರ ಆಗುತ್ತದೆ. ಒಳಗೆ ತಿರುಗಿದಾಗ ಅದು ಆತ್ಮಜ್ಞಾನದ ಪ್ರವಾಹ ಆಗ್ತದೆ. ಅದು ಸರಸ್ವತಿ, ಸರಸ್ವತಿಯ ಸ್ಥಾನ. ಆರನೇ ಚಕ್ರ ಆಜ್ಞಾ ಚಕ್ರ. ಸಿಕ್ಸ್ತ್ ಸೆಂಟೆನ್ಸ್ ಕಾಲ್ಡ್ ಆಜ್ಞಾ.
Adna is the center of Jnana. The ancient city of Kashi, which is the most ancient city in the world, was known for knowledge. Any Pandita, any knowledgeable person, if he has to claim knowledge, he has to study in Kashi. Otherwise, there is no qualification. Like now today, sir, a good engineer means he has to come from IIT. If somebody has to say engineer, it's from IIT. Like that, anybody a good Pandita means he has to study in Kashi. So Kashi represents Jnana. Understand? This is Adna Chakra is the center of Jnana for us, because the Buddhi and Manas stay here in the brain, nervous system. Okay? So awaken that wisdom. If you awaken the wisdom of Jnana in this Adna Chakra, Jnana is of two types. Aparavidya, Paravidya, lower knowledge and higher knowledge. The lower knowledge represents all the knowledge about your education, knowledge required for survival, knowledge required for living is this center. Very intelligent person will become knowledgeable and successful this center, outwards. Internal, on the other hand, represents the same knowledge will turn inwards, turns to divine, it becomes Jnana, wisdom, Atma Jnana, that's called Paravidya. That's why Kashi is the place of Vishwanatha, Shiva. Jnana involves Vairagya and Viveka. Shiva is the Adidevate for Jnana, Vairagya and Viveka. That's called Kashi. The same Shiva is also Adi Guru, the teacher. The Guru who shows the way. Shiva showed the way through Yoga, Yoga Shastra, Tantra Shastra. Externalized mind is success in life. Internalized mind is Adhyatma, Shiva. Shiva, this is called third eye, and Kashi, it's called Kashi. ನಮ್ಮ ನಾಲ್ಕನೇ ಆರನೇ ಸ್ಥಾನ ಕಾಶಿ. ಆ ಕಾಶಿ ಯಾವುದು? ಕಾಶಿ ಮುಂಚೆ ಏನಾಗಿತ್ತು? ಹಿಂದಿನ ಕಾಶಿ ಭಾಳ ಪ್ರಪಂಚದ ಅತ್ಯಂತ ಹಳೆಯ ಸಿಟಿ ಊರದು ಕಾಶಿ. ಎಲ್ಲ ಪಂಡಿತರು ಕಾಶಿಯಲ್ಲಿದ್ದರು. ಅದಕ್ಕೆ ಯಾರಾದರೂ ನಾವು ಪಂಡಿತ ಅಂತ ಹೇಳ್ಕೋಬೇಕಾದ್ರೆ ಕಾಶಿಯಲ್ಲಿ ಕಲ್ತ್ಕೊಂಡ್ಬರ್ಬೇಕು ಅವಾಗ ಹಿಂದಿನ ಕಾಲದಲ್ಲಿ. ಈಗ ನೋಡಿ, ಈಗ ನೀವು ಭಾಳ ಒಳ್ಳೆ ಇಂಜಿನಿಯರ್ ಅಂತ ಹೇಳಿದ್ರೆ IIT ಅಲ್ಲಿ ಕಲ್ತ್ಕೊಂಡ್ಬಂದ್ರೆ ಅಂತ ಹೇಳಬೇಕು. ಆ ರೀತಿ ಕಾಶಿಯಲ್ಲಿ ಕಲ್ತ್ಕೊಂಡ್ಬಂದ್ರೆ ಅವ್ನು ಪಂಡಿತ, ಇದ್ರೆ ಅವ್ನು ಪಂಡಿತ ಅಲ್ಲ. ಹಾಗಾಗ್ಬಿಟ್ಟು ಕಾಶಿ ಯಾವುದು? ವಿದ್ಯೆಯ ಕೇಂದ್ರ. ವಿದ್ಯೆಯಲ್ಲಿ ಎರಡು ವಿದ್ಯೆ, ಬಾಹ್ಯ ವಿದ್ಯೆ, ಅಂತರಂಗ ವಿದ್ಯೆ. ಬಾಹ್ಯ ವಿದ್ಯೆಗೆ ಅಪರಾವಿದ್ಯೆ ಅಂತ ಹೇಳೋದು. ಹೊಟ್ಟೆ ಪಾಡಿಗೆ ನಾವು ಏನು ಮಾಡೋದು ಅದು ಬಾಹ್ಯ ವಿದ್ಯೆ. ಅಂತರಂಗದ ವಿದ್ಯೆಗೆ ಆತ್ಮಜ್ಞಾನ ಅಂತ ಹೇಳೋದು, ಪರಾವಿದ್ಯೆ ಅಂತ ಹೇಳೋದು. ಇದು ಹೊರಗಡೆ ತಿರುಗಿದಾಗ ಪ್ರಪಂಚ ಜ್ಞಾನ, ಒಳಗಡೆ ತಿರುಗಿದಾಗ ಆತ್ಮಜ್ಞಾನ. ಅದಕ್ಕೆ ಮೂರನೇ ಕಣ್ಣು ತೆರಿಬೇಕು, ಅದು ಶಿವ. ಅದಕ್ಕೆ ಕಾಶಿ ಶಿವನ ಸ್ಥಾನ. ಅದೇ ಆಜ್ಞ. ಶಿವ ಆದಿ ಗುರು ಕೂಡ, ಅವನ ಸ್ಥಾನ ಕಾಶಿ. ಆಯ್ತಾ? ಇದು 6 ಚಕ್ರಗಳು, 6 ನಗರಗಳು. ಈ 6 ಚಕ್ರಗಳ ಮೂಲಕ ಎಲ್ಲಿ ಹೋಗಬೇಕು? ಈ 6 ಚಕ್ರಗಳು ಮೋಕ್ಷಕ್ಕೆ ಕಾರಣ ಆಗ್ತದೆ. ಹೊರಗಡೆ ತಿರುಗಿದಾಗ ಸಂಸಾರ, ಒಳಗಡೆ ತಿರುಗಿದಾಗ ಮೋಕ್ಷ. These 6 cities, these 6 centers, when it's turned outwards, it becomes samsara, and when it turned inwards, it becomes moksha. See how our ancestors used the same concept in a very nice way. Understand?
ಇದು ನಮ್ಮ 6 ಚಕ್ರಗಳು, 6 ನಗರಗಳ ಬಗ್ಗೆ ಹೇಳಿದರು. ಹೊರಗಡೆ ತಿರುಗಿದಾಗ ಅದು ಬಂಧನಕ್ಕೆ ಕಾರಣ ಆಗುತ್ತದೆ, ಒಳಗಡೆ ತಿರುಗಿದಾಗ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ದೆನ್ ಫೈನಲಿ ವಿ ಹ್ಯಾವ್ ಕಮ್ ಟು ದಿ ಗೇಟ್ ವೇ, ದಿ ಫೈನಲ್ ಸಿಟಿ, ವಿಚ್ ಇಸ್ ದಟ್ ಹರಿದ್ವಾರ. Haridwara is called Brahmarandra, the top of the head. Okay? Brahmarandra is at the top of the head. Sahasrara is the moksha. To gateway to that is called Brahmarandra. Dwara, gate. This city was in ancient time is called Mayapuri. And this city is also called Haridwar. See how beautifully they do. The same city is a Mayapuri also. The same city is called Haridwar also. When the mind is turned outwards, it becomes Mayapuri. When the mind is turned inwards and to the higher, it becomes a Haridwar. Gateway to the Hari and Dwar. Who is Hari and who is Hara? Hari is Vishnu, Hara is Shiva. People confuse between Hari and Hara. Oh, that's Hari, I don't go there. Or this is Hara. Hari and Hara are not different. Hari and Hara, they are same. They are two different functions performed by Paramatma. There are two different roles performed by Paramatma. Hari means one who steals. Hara means one who removes. One who steals and one who removes, are they different? See what has happened in our this thing. We think each God's name is related to a person. God's name is not related to person. God's name is related to God's qualities. God's name is related to God's function. And all these qualities and functions belong to only one Paramatma. There are not many Paramatmas, only one Paramatma. The Paramatma role where somebody steals is called Hari. Paramatma role where one removes is called Hara. The gateway to that is called Sahasrara, Brahmarandra. Enter into Sahasrara. That's called Vaikunta. That's called Kailasa. And this city is called Mayapuri. Because if the mind is turned outwards, it becomes Mayapuri. You enter into Maya. The mind is turned inwards, it becomes a gateway to Hari and Hara. Now you will confuse. People will say, no, I want to Hari only. Hari Baba, Hari and Hara, only one gateway. From this city, you can go to Kedar, which is Hara, Puri. Or you can go to Badri, which is Hari. Now don't think about Hari and Hara or staying there only. Don't confuse again. I have told the meaning, essential meaning. Hari and Hara represent two functions of the Lord. Vishnu is Hari. Hari means steals. Vishnu is beautiful, Sundara. With this Lakshmi as a consort, he gives all your desires. The only purpose of granting your desire is to steal your heart. Understand? That's why he's Hari. It's like mother giving chocolates or friend giving chocolates. You like that person. The purpose of giving chocolate is not make you addicted chocolate, to make you like the person. Hari gives you sweet. Hari gives you the worldly things only to steal your heart. That's why he's Hari. Hara doesn't give any chocolates. He is straightforward. Okay? He gets to the point very straight. Why bother about all this? Forget it.
That's called Vairagya. He says, okay, what is chocolate and all? Huh? Straight away, get to the point, yeah. That's called Vairagya. And Viveka, get to the point, get to the Atmadana. That's called Hara. Hara doesn't mingle any words. He is representative of Vairagya and Viveka. Hari is sweet. Okay? He will take care of your Bhukti and Mukti. Well, Hara, and you can see the difference between the temple of Shiva and temple of Vishnu. Okay? Where Lakshmi resides, there is attraction. People throng. Whereas Shiva temple is bare minimum. Okay? Shiva get to the point straight away. He doesn't mingle any words. That's Hara. Hara means remover. Hari means steals. Stealing is not straightforward. Okay? He gives chocolate. He gives another belt. Because Lakshmi is there now. So then gradually you get attracted to him. Both are doing the same function, but in different ways. That's why Hari and Hara. Gateway dot, that is called Mayapuri or Haridwar here. ಅರ್ಥ ಆಯ್ತಾ? ಸೊ ಮೋಕ್ಷಕ್ಕೆ ಬ್ರಹ್ಮರಂಧ್ರ ಅಂತಿದೆ. ಇದು ಬ್ರಹ್ಮರಂಧ್ರಕ್ಕೆ ಮಾಯಾಪುರಿ ಅಂತ ಹೇಳೋದು. ಮುಂಚಿನ ಕಾಲದಲ್ಲಿ ಬ್ರಹ್ಮರಂಧ್ರಕ್ಕೆ ಹರಿದ್ವಾರ ಅಂತ ಹೇಳೋದು. ಮಾಯಾಪುರಿ ಅಂದರೆ ನಮ್ಮ ಮನಸ್ಸು ಹೊರಗಡೆ ತಿರುಗಿದಾಗ ಅದೇ ನಮ್ಮ ಶರೀರವೇ ಮಾಯಾಪುರಿ ಆಗ್ತದೆ. ಭಗವಂತನ ಕಡೆ ತಿರುಗಿದಾಗ ಅದು ಹರಿದ್ವಾರ ಆಗ್ತದೆ. ಹರಿ ಮತ್ತು ಹರನಿಗೆ ದ್ವಾರ ಆಗ್ತದೆ. ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಇದುವೇ ವೈಕುಂಠ, ಇದುವೇ ಕೈಲಾಸ. ಆಯಿತಾ? ಆ ಹರಿಹರದ ದ್ವಾರವೇ ಈ ಊರು. ಗೊತ್ತಾಯ್ತಾ? ಆ ಹರಿ ಮತ್ತು ಹರ ಬೇರೆ ಅಲ್ಲ. ಅವ್ರು ಬೇರೆ ಬೇರೆ ಕೆಲಸಗಳು. ಭಗವಂತನ ಬೇರೆ ಬೇರೆ ಕೆಲಸಗಳು. ಹರಿ ಅಂದರೆ ಕದಿಯುವವನು, ಹರ ಅಂದರೆ ತೆಗೆಯುವವನು. ಕದಿಯುವವನು ಏನು ಮಾಡ್ತಾನೆ? ನೇರವಾಗಿ ಕದಿಯುವುದಿಲ್ಲ, ಸ್ವಲ್ಪ ಸ್ವಲ್ಪ ಹಿಂದ್ಗಡೆಯಿಂದ ಕದೀತಾನೆ. ಹರಿ ಅಂದರೆ ವಿಷ್ಣು ಲಕ್ಷ್ಮಿ ಒಟ್ಟಿಗೆ ಸೇರಿ ನಿಮ್ಗೆ ಬೇಕಾದರೆ ಕೊಡ್ತಾನೆ. ಯಾಕೆ? ನಿಮ್ಮ ಮನಸ್ಸನ್ನು ಕದೀಲಿಕ್ಕೋಸ್ಕರ. ಆಯಿತಾ? ಅದಕ್ಕೆ ಈ ಹರಿದ್ವಾರ ಕೇದಾರನಾಥ ಶಿವನ ಸ್ಥಾನಕ್ಕೂ ದಾರಿ, ಇದು ಬದ್ರಿಗೂ ದಾರಿ, ವಿಷ್ಣುವಿನ ಸ್ಥಾನಕ್ಕೂ ದಾರಿ. ವಿಷ್ಣುವಿನ ಜಾಗ ಮತ್ತು ಹರಿಯ ಶಿವನ ಜಾಗ ನೋಡಿದಿರಾ? ವಿಷ್ಣುವಿನ ಜಾಗದಲ್ಲಿ ಲಕ್ಷ್ಮಿ ಇದ್ದಾಳೆ, ನೋಡಿದ್ರೆ ವೈಭವ ಇದೆ, ವೈಡೂರ್ಯ ಇದೆ, ಜನರಿಗೆ ಅದನ್ನು ಭಾಳ ಅಟ್ರಾಕ್ಷನ್. ಅದಕ್ಕೆ ಹರಿದ್ವಾರ ಬದ್ರಿನಾಥಗೆ ಜಾಸ್ತಿ ಜನ ಪ್ರಯಾಣ. ಶಿವನ ಸ್ಥಾನ ನೋಡಿದ್ರೆ ಅಲ್ಲಿ ಏನಿಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಶಿವನಿಗೂ ವಿಷ್ಣುವಿಗೆ ವ್ಯತ್ಯಾಸ ಅಂದರೆ ವಿಷ್ಣು ಕದೀತಾನೆ, ಶಿವ ತೆಗಿತಾನೆ. ಕದಿಲಿಕ್ಕೆ ಸುಮ್ಮನೆ ನೇರವಾಗಿ ಕದಿಯೋದಲ್ಲ. ನಿಮ್ಗೇನೋ ತಾಯಿ ಒಂದು ಮಗು ಚಾಕ್ಲೇಟ್ ಕೊಡ್ತಾರೆ, ಚಾಕ್ಲೇಟ್ ತಿಂದ್ಕೊಂಡು ಖುಷಿಯಾಗುತ್ತೆ, ಅವ್ರ ಮೇಲೆ ಪ್ರೀತಿ ಬರ್ತದೆ. ವಿಷ್ಣು ಲಕ್ಷ್ಮಿಯ ಮೂಲಕ ಎಲ್ಲ ಕೊಟ್ಟು ತನ್ನ ಮೇಲೆ ಪ್ರೀತಿ ಬರುವಾಗ ಮಾಡ್ತಾರೆ. ಅದಕ್ಕೆ ಕದಿಯೋದು ಅಂತ ಹೇಳೋದು, ನೇರವಾಗಿ ಮಾಡಲ್ಲ ಅವನು. ಆದರೆ ಶಿವ ಗುರು, ಅವನು ಏನಿಲ್ಲ, ಇದೇ ಪಾಯಿಂಟ್ ಅಷ್ಟೇ, ನೇರವಾಗಿ ಹೇಳ್ಬಿಡ್ತಾನೆ. ಏನಪ್ಪ ವೈರಾಗ್ಯ, ಇದನ್ನು ಬಿಡ್ಬಿಡಪ್ಪ, ಏನು ಪ್ರಯೋಜನ ಇಲ್ಲ ಇದು. ವಿವೇಕ, ಆತ್ಮಜ್ಞಾನ ಪಡ್ಕೊ, ಹೋಗು, ಮುಕ್ತಿ ಮೋಕ್ಷ ಪಡ್ಕೊ, ಸ್ಟ್ರೈಟ್ ಅವ್ನ ಪಾಯಿಂಟ್. ಅವ್ನು ಕದಿಯುವುದಿಲ್ಲ, ನೇರ ಹೋಗ್ತಾನೆ. ಅದಕ್ಕೆ ಹರ ಅಂತ ಹೇಳೋದು. ಹರಿ ಮತ್ತು ಹರ ಬೇರೆ ಅಲ್ಲ, ಆದರೆ ಮಾಡೋ ಕೆಲಸ ರೀತಿ, ಮಾಡೋ ರೀತಿ ಬೇರೆ ಅಷ್ಟೇ. ಅದಕ್ಕೆ ಭಾಗ್ಯ ಯಾವುದು? ಹರಿದ್ವಾರ. ಈ ಹರಿದ್ವಾರದಲ್ಲಿ ನಾವು ಬಂದಿದ್ದೇವೆ. ಆಯಿತಾ? ಇದು ನಮ್ಮ ಹಿಂದಿನವರು ಹೇಳೋ ರೀತಿಯನ್ನು ನಾನು ಹೇಳ್ತೇನೆ, ವಿವರ ಮಾಡ್ತಿದ್ದೆ. ನೀವು ಅದನ್ನು ದಾರಿ ತಪ್ಪಿಬಿಟ್ಟು ಮೋಕ್ಷ ಹೋಗ್ಬೇಕಾದ್ರೆ ಕಾಶಿನೇ ಹೋಗಿರ್ಬೇಕು ಅಂತ ಹೇಳಿದ್ರೆ ಮೋಕ್ಷ ಸಿಗಲ್ಲ ನಿಮಗೆ. ಒಳಗಿನ ಕಾಶಿಗೆ ಹೋಗ್ಬೇಕು, ಒಳಗಿನ ಕಾಶಿಯಿಂದ ಮೇಲಿನ ಕಾಶಿಗೆ ಹೋಗ್ಬೇಕು. ಸೊ ಡೋಂಟ್ ಕನ್ಫ್ಯೂಸ್ ವಾಟ್ ಅವರ್ ancestors told. Okay, don't go and stay in that city. You have to go to the internal, to the eternal. Are you clear? I will close one more shloka and then we go for breakfast. Gange cha ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ತಸ್ಮೈ ನಮಃ. 7 holy rivers: ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ. The 7 holy rivers, they have mentioned holy cities and 7 holy rivers. 7 holy rivers refer to our internal energy channels which are connected to these chakras.
ಓಕೆ, ಯು ಹ್ಯಾವ್ ಟು ಬೇತ್ ಇನ್ ದಟ್ 7 ಹೋಲಿ ರಿವರ್ಸ್. ನಮ್ಮ ಹಿಂದಿನವರು 7 ಪವಿತ್ರ ನದಿಗಳ ಬಗ್ಗೆ ಇದ್ರು: ಗಂಗಾ, ಯಮುನಾ, ಗೋದಾವರಿ, ನರ್ಮದೆ, ಸಿಂಧು, ಕಾವೇರಿ ಅಲ್ವಾ? ಆ 7 ಪವಿತ್ರ ನದಿಗಳು ಒಳಗಿನ ಅಂತರಂಗದ ಶಕ್ತಿಯ 7 ಕೇಂದ್ರಗಳು, ಪ್ರವಾಹಗಳು. ಆ ಪ್ರವಾಹಗಳು ಸ್ನಾನ ಮಾಡಿ ಅಂತ ಹೇಳಿದ್ರು. ಗಂಗಾ ಸ್ನಾನ ಎಲ್ಲ ಮಾಡಿದ್ರಾ? ಗಂಗೇಚ ಯಮುನೇಚ, ಗಂಗಾದಲ್ಲಿ ಮಾಡಿದ್ರೆ ಯಮುನದಲ್ಲಿ ಮಾಡಿದಿರ್ತಾನೆ. ಒಳಗಿನ ಗಂಗೆನೋ ಹೊರಗಿನ ಗಂಗೆನೋ? ಪವಿತ್ರ ಆಗಬೇಕಾದ್ರೆ ಒಳಗಿನ ಗಂಗೆಯಲ್ಲೂ ಹೋಗ್ಬೇಕು. ಮೋಕ್ಷದಾಯಿ ಸಿಟಿ ಯಾವುದಿದು? ಹರಿದ್ವಾರಕ್ಕೆ ಬಂದಿದ್ದಾನೆ. ಒಳಗಿನ ಹರಿದ್ವಾರ ಕಂಡ್ರ? ಇದೇ ಯಾತ್ರೆಯ ಸಾರಾಂಶ. ದಿಸ್ ಇಸ್ ಸಮ್ಮರಿ ಆಫ್ ಯಾತ್ರಾ. ಅಂಡರ್ಸ್ಟ್ಯಾಂಡ್? ಇಂಟರ್ನಲ್. ಓಕೆ, ಲೆಟ್ ಅಸ್ ಕ್ಲೋಸ್ ಫಾರ್ ದ ಡೇ. ಲೇಟ್ ಆಯ್ತಾ? ಓಕೆ, ಸೊ ಎನಿ ಕ್ವಶನ್ಸ್? ಜಸ್ಟ್ ಕ್ಲೋಸ್ ದಿಸ್ ಗೈ. ಸ್ಟಾಪ್. ಪ್ರಯಾಗಕ್ಕೆ ಲಿಸ್ಟ್